ಪಕ್ಷನ ಬಿಟ್ಟು ಹೋಗಿ ಪಕ್ಷಕ್ಕೆ ಬರೋದು ಅಂದ್ರೆ ನಮ್ಮ ಪಕ್ಷಕ್ಕೆ ವಾಪಸ್ ಬರೋದು. ಆ ಪಕ್ಷ ಯಾರು ಬಿಟ್ಟು ಹೋಗಿ ಪಕ್ಷಕ್ಕೆ ವಾಪಸ್ ಬರ್ತಾರೋ ಅವ್ರನ್ನ ಕೇಳಿದ್ರೆ ಗೊತ್ತಾಗುತ್ತೆ ಅದರ ಅನುಭವ ಹೇಗಿತ್ತು ಬೇರೆ ಪಕ್ಷಕ್ಕೆ ಹೋದಾಗ ಅಂತವ ಅವ್ರಿಗೆ ಗೊತ್ತಾಗುತ್ತೆ. ಈ ಪಕ್ಷನ ಬಿಟ್ಟು ಅಲ್ಲಿ ಹೋದ್ಮೇಲೆ ಯಾಕೆ ಬರಬೇಕು ವಾಪಸ್ಸು? ಸೆಟ್ ಆಗಲಿಲ್ಲ ಅಂತ ತಾನೇ ವಾಪಸ್ ಬರಬೇಕು. ಸೆಟ್ ಆಗದೇನೆ ಇರೋದ್ರಿಂದ ವಾಪಸ್ ಬರ್ತಾರೆ. ಫಸ್ಟ್ ನಾವು ಅದನ್ನ ಅರ್ಥ ಮಾಡ್ಕೋಬೇಕು. ನಾವು ಯಾವ ಪಕ್ಷದಲ್ಲಿ ಇದ್ರೂ ಕೂಡ ನಾವು ಇರೋ ಪಕ್ಷದಲ್ಲೇ ಏನು ಮಾಡೋಕ್ಕಾಗಲಿಲ್ಲ ಅಂದಮೇಲೆ ಇನ್ನು ಬೇರೆ ಪಕ್ಷಕ್ಕೆ ಹೋದ್ರೆ ಅಲ್ಲಿ ಅವ್ರು ಬಿಡ್ತಾರಲ್ಲ ಲೀಡರ್ಗಳು. ಮೊನ್ನೆ ಬಂದಿರೋ ಹೆಂಗ್ರಿ ಮಾಡ್ತೀರಿ ಅಂತ ಹೇಳ್ತಾರೆ. ಬರ್ಬೇಕಂತ ಅಂದ್ರೆ ಒಬ್ಬ ನಾಯಕತ್ವದ ಗುಣ ಇರ್ಬೇಕು ಅವ್ರಿಗೆ. ಬೇರೆ ಪಕ್ಷಕ್ಕೆ ಸೇರ್ಬೇಕಂದ್ರೆ ಇವ್ನು ಕರ್ಕೊಂಡ್ರೆ ಏನಾದ್ರು ಒಂದು ಆಗುತ್ತೆ, ಇವ್ನು ಏನಾದ್ರೂ ನಾವು ಪಕ್ಷದಲ್ಲಿ ಕೊಡಬೇಕು. ಕಾಂಗ್ರೆಸ್ ಪಕ್ಷದಲ್ಲಿ ನಾವು JDS ಇಂದ ಬಂದಿದ್ದಾನೆ, ಒಂದು ಪವರ್ ಇದೆ, ಇವ್ನಿಗೆ ಏನಾದ್ರೂ ಕೊಡಬೇಕು ಅನ್ನೋ ಒಂದು ಶಕ್ತಿ ಇಟ್ಕೊಂಡು ಪಕ್ಷಕ್ಕೆ ಸೇರ್ಬೇಕು ನನ್ನ ಪ್ರಕಾರ. ಸುಮ್ಮನೆ 100 ಜನ ಸೇರುವಾಗ 100 ಜನ ಸೇರೋದು, ಮತ್ತೆ ಇನ್ನೊಂದು ಯಾವ್ದಾದ್ರು ಚುನಾವಣೆಯಲ್ಲಿ ಟಿಕೆಟ್ ಸಿಗ್ಲಿಲ್ಲ ಅವ್ರ ಜೊತೆ 100 ಜನ ವಾಪಸ್ ಹೋಗೋದು, ಇದರಿಂದ ನಿಮಗೂ ಅನುಕೂಲ ಇಲ್ಲ, ಪಕ್ಷಕ್ಕೂ ಅನುಕೂಲ ಇಲ್ಲ. ಒಂದ್ ದಿವಸ ಸುಮ್ಮನೆ ಏನೋ ನಾವು ರಾಜಕಾರಣಿಗಳು ನಮ್ಮಂತ ಅಧ್ಯಕ್ಷರ ಒಂದು ಸಮ್ಮುಖಗಳಲ್ಲಿ ಲೀಡರ್ಗಳ ಸಮ್ಮುಖದಲ್ಲಿ ಪಾರ್ಟಿ ಬದಲಾವಣೆ ಮಾಡೋ ಕಾರ್ಯಕ್ರಮ ಅಷ್ಟು ಬಿಟ್ರೆ ಇದರಿಂದ ಪಾರ್ಟಿಗೆ ಏನೂ ಅನುಕೂಲ ಆಗಲ್ಲ. ಅದ್ರ ಜೊತೆಗೆ ಯಾವ ಲೀಡರ್ ಸಿಕ್ಕಿದ್ರೆ ಅಣ್ಣ ನೀವೇ, ಯಾರು ಸಿಗ್ಲಿ ಅಣ್ಣ ನೀವೇ, ಎಲ್ಲ ಲೀಡರ್ಗೆ ಕನ್ಫ್ಯೂಸ್. ಎಲ್ಲಿ ಬಡ್ಡಿ ಮಕ್ಕಳು ನಮ್ಮ ಜೊತೆಲಿದ್ದಾರೋ ಇನ್ನೊಬ್ರ ಜೊತೆಲಿದ್ದಾರೋ ಅಂತ 100% ಕನ್ಫ್ಯೂಷನ್. ನಾನು ಇಲ್ಲಿ ವೇದಿಕೆ ಮೇಲೆಯವ್ರನ್ನು ನೋಡ್ತಾ ಇದ್ದೀನಿ, ಕೆಳಗಡೆ ಇರೋರನ್ನು ನೋಡ್ತಾ ಇದ್ದೀನಿ. ಅಧ್ಯಕ್ಷರು ಯಾವತ್ತೂ ನಂಗೆ ನಿಯತ್ತಾಗಿರಿ, ನನ್ನ ಜೊತೆಲಿರಿ ಅಂತ ಯಾರಿಗೂ ಯಾವತ್ತೂ ಹೇಳಿಲ್ಲ. ಅಧ್ಯಕ್ಷರು ಹೇಳೋದು ಪಕ್ಷಕ್ಕೆ ನಿಷ್ಠೆಯಿಂದ ಇರಿ ಸಾಕು ಅಂತ. ನೀವು ಪಕ್ಷಕ್ಕೆ ನಿಷ್ಠೆ ತೋರಿಸಿ ಸಾಕು, ನಿಮ್ಗೆ ಏನ್ ಬೇಕೋ ನಾವು ಮಾಡ್ತೀವಿ, ನಾವು ಗುರುತಿಸ್ತೀವಿ ಅಂತ. ನಮ್ಮನ್ನೆಲ್ಲ ಗುರುತಿಸಿರೋದು ನಾವು ಕೆಲಸ ಮಾಡೋದ್ರ ಮೇಲೆ ಹೊರತು ನಾವು ಅವ್ರನ್ನ ಫಾಲೋ ಮಾಡ್ತಾ ಇದ್ದೀವಿ ಅಥವಾ ಇನ್ನೊಬ್ಬರನ್ನ ಫಾಲೋ ಮಾಡ್ತಾ ಇದೀವಿ ಅನ್ನೋ ಕಾರಣಕ್ಕೆ ಅವ್ರು ಮಾಡಿಲ್ಲ. ಬಟ್ DK ಶಿವಕುಮಾರ್ದು ಒಂದು ಸ್ವಭಾವ ನಿಮ್ಗೆ ಹೇಳ್ತೀನಿ. ಅವರು ನಿಮ್ಗೆ ನೋಡಕ್ಕೆ ಅನ್ನಿಸ್ಬೋದು, ನೋಡಕ್ಕೆ ಸ್ವಲ್ಪ ಹೊರಟಾಗಿದ್ದಾರೆ, ಅವ್ರು ನೋಡಲ್ಲ, ಸರಿಯಾಗಿ ಗಮನಿಸಲ್ಲ ಅಂತ. ಅವ್ರಿಗೆ ನಮ್ಗೆಲ್ಲ 2 ಕಣ್ಣಿದ್ರೆ ಅವ್ರಿಗೆ 5-6 ಕಣ್ಣಿದಾವೆ ಅವ್ರಿಗೆ. ಅವ್ರು ಒಂದ್ಸರಿ ನೋಡ್ತಾ ಇತ್ತು ಅಂತಂದ್ರೆ ಎಲ್ಲ ಒಂಥರ ಕಂಪ್ಯೂಟರ್ ತರ ಗ್ರಾಸ್ ಮಾಡ್ಬಿಟ್ಟಿರ್ತಾರೆ ಪ್ರತಿಯೊಬ್ಬರನ್ನು ಕೂಡ. ಒಂದೇ ಒಂದು ಸಣ್ಣ ಕೆಲಸನ ಪಕ್ಷಕ್ಕೆ ನೀವು ಮಾಡಿದ್ರೆ ಆ ಯಪ್ಪ ಒಂದಲ್ಲ ಒಂದ್ ದಿವಸ ಅವನಿಗೆ ಗುರುತಿಸಿ ಅಥವಾ ಇವ್ಗೆ ಏನಾದ್ರು ಒಂದು ಮಾಡುವಂತ. ಅಕಸ್ಮಾತ್ ಪಕ್ಷದಲ್ಲಿ ಗುರುತಿಸ್ಲಿಕ್ಕೆ ಆಗ್ಲಿಲ್ಲ ಅಂತ ಅಂದ್ರೆ ಯಾವ್ದಾರ ರೂಪದಲ್ಲಿ ಅವನಿಗೊಂದು ಸಣ್ಣ ಹೆಲ್ಪ್ ಮಾಡಿಲ್ಲ ಅಂತ ಯಾರಾದ್ರೂ ಬಂದು ನನ್ನ ಎದುರುಗಡೆ ಹೇಳ್ಬಿಡ್ಲಿ ನೋಡೋಣ ಅಂತ ಒಂದು ವ್ಯಕ್ತಿತ್ವ ಇರುವಂತ KPCC ಅಧ್ಯಕ್ಷರು. ಇಡೀ ರಾಜ್ಯದಲ್ಲ, ಇಡೀ ರಾಷ್ಟ್ರಕ್ಕೆನೆ ಇವತ್ತೊಂದು ದಿವಸ ಕರ್ನಾಟಕಕ್ಕಿಂತ ಹೆಚ್ಚಾಗಿ ನಾನು ಮೊನ್ನೆ ಕೇರಳದಲ್ಲಿ ಯಾರೋ ಒಬ್ರು MP ನಂಗೆ ಸಿಕ್ಕಿದ್ರು. ನಾವು ಕಮಿಟಿ ಮೀಟಿಂಗ್, ನಂದೇ ಕಮಿಟಿಲಿ ಇದ್ದಾರೆ, ಅಲ್ಲೊಂದು ಮಾತು ಹೇಳ್ತಾ ಇದ್ರು, ಕೇರಳ ಎಲೆಕ್ಷನ್ಸ್ ಬರ್ತಾ ಇದೆ, ಹೇಗೆ ಯಾರೀಗ ಪಾಪ್ಯುಲರ್ ಲೀಡರ್ ಹಂಗೆ ಅಂತ ಕೇಳ್ತಾ ಇದ್ದಾಗ ಶಿವಕುಮಾರ್ ಇಸ್ ದಿ ಪಾಪ್ಯುಲರ್ ಲೀಡರ್ ಇನ್ ಕೇರಳ ಅಂತ ಅಂದ್ಬಿಟ್ಟು. ಕೇರಳದಲ್ಲಿ ಶಿವಕುಮಾರ್ ಅವರು ಇನ್ಫ್ಲೂಯೆನ್ಸ್ ಲೀಡರ್ ಅಂತ ಹೇಳ್ತಿದ್ರು. ಅಂದ್ರೆ ಅವರು ರೂಲಿಂಗ್ ಪಾರ್ಟಿ MP. ನಾನು ಕೇಳಿದೆ ಹೌದಾ ಅಂದ. ಹೌದೌದು 100% ಶಿವಕುಮಾರ್ ಬಂದ್ರೆ ಏನೋ ಒಂದು ಶಕ್ತಿ ಬರುತ್ತೆ. ಕಾರಣ ಏನು ಅಂತ ಅಂದ್ರೆ BJPನವರು ಅಷ್ಟೆಲ್ಲಾ ಕಷ್ಟ ಕೊಟ್ಟರು ಕೂಡ, ಅವ್ರನ್ನ ಕರ್ಕೊಂಡೋಗಿ ಜೈಲ್ಗೆ ಹಾಕಿದ್ರು ಕೂಡ ಆ ಯಪ್ಪ ಪಕ್ಷಕ್ಕೆ ವಿರುದ್ಧವಾಗಿ ಅಥವಾ ಅವ್ರು ಏನೇ ಮಾಡಿದ್ರು ಕೂಡ ಇಡೀ ದೇಶದಲ್ಲಿರೋ ಪ್ರತಿಯೊಬ್ಬರು ಕೂಡ ಅವರು ತೊಂದರೆ ಕೊಟ್ಟರು, BJP ಪಕ್ಷಕ್ಕೆ ಹೋದ್ರು. ಆದ್ರೆ DK ಶಿವಕುಮಾರ್ ಮಾತ್ರ ಕಾಂಗ್ರೆಸ್ ಪಕ್ಷದಲ್ಲೇ ಉಳ್ಕೊಂಡ್ರು. ಆ ಗಾಂಧಿ ಫ್ಯಾಮಿಲಿಗೆ ಆ ನಿಯತ್ತನ್ನ ತೋರಿಸಿದ್ರು, ಪಕ್ಷಕ್ಕೆ ನಿಯತ್ತನ್ನು ತೋರಿಸಿದ್ರು. ಅಂತೇವ್ರು ಸಿಗೋದು ಕಷ್ಟ. ಆ ಕಾರಣಕ್ಕೆ ನಾವು ಕೇರಳದಲ್ಲಿ ಇವತ್ತು ಶಿವಕುಮಾರ್ ಅವ್ರಿಗೆ ಫಾಲೋಯಿಂಗ್ ಇದೆ ಅಂತ. ದಟ್ ಈಸ್ ದಿ ಲೀಡರ್ಶಿಪ್. ಯಾರು ಶಾಶ್ವತ ಅಲ್ಲ, ಜಗತ್ತಲ್ಲಿ ಯಾರೂ ಶಾಶ್ವತ ಅಲ್ಲ. ಆದರೆ ಇರುವಾಗ ನಾವೇನ್ ಮಾಡ್ಬಿಟ್ಟು ಹೋಗ್ತೀವಿ ಅದು ಮಾತ್ರ ಉಳ್ಕೊಳ್ಳೋದು. ನಾನು ಯಾಕೆ ಇದನ್ನ ಹಾಸನ ಜಿಲ್ಲೆಯವರಿಗೆ ನಾನು ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ, ಹಾಸನ ಜಿಲ್ಲೆನಲ್ಲಿ ಕಾಂಗ್ರೆಸ್ನ ಸೋಲ್ಸಿರೋದು ಕಾಂಗ್ರೆಸ್ನವರೇ, ಬೇರೆ ಯಾವ ಪಕ್ಷದವರು ಬಂದು ನಿಮ್ಮನ್ನು ಸೋಲ್ಸಿಲ್ಲ. MP ಚುನಾವಣೆ ನಾವು ಮಾಡಿದ್ವಿ, ಅಧ್ಯಕ್ಷರು ನನ್ನ ಅಲ್ಲಿಗೆ ಉಸ್ತುವಾರಿ ಮಾಡಿ ಕಳಿಸಿದ್ರು ನಮಗೆ. ನಾನು ಬಂದಂತ ಸಂದರ್ಭದಲ್ಲಿ ಅಲ್ಲಿ MP ಚುನಾವಣೆ ಗೆಲ್ಲುವಂತ ಪರಿಸ್ಥಿತಿ ಇತ್ತಾ? ಅಷ್ಟೋ ಜನ ಲೀಡರ್ಗಳು ಗಲಾಟೆ ಮಾಡಿದ್ರು. ನಾನು ಬಂದ ದಿವಸ ಪಬ್ಲಿಕ್ ಮೀಟಿಂಗ್ ಅಲ್ಲಿ ರಾಜಣ್ಣನ ಬಗ್ಗೆ ಮೇಲೆ ಹೋಗೇ ಬಿಟ್ರಿ ಇನ್ನೇನು. ನಾನು ಎದ್ದು ಗಲಾಟೆ ಮಾಡಿ ಕರೆಕ್ಟಾಗಿ ಎಲ್ಲಾರನ್ನು ಇದು ಮಾಡಿ ಕಂಟ್ರೋಲ್ ತಗೊಂಡು ಎಲ್ಲ ಮಾಡಿದ್ವಿ. ಅವತ್ತು ಫಸ್ಟ್ ಮೀಟಿಂಗು ಪೇಪರ್ನವರೆಲ್ಲರೂ ಬರೆದ್ರು. ಅವತ್ತು ನಿಮ್ಗೂ ಗೊತ್ತು ಹೇಗೆ ಎಲ್ಲ TV-ನಲ್ಲಿ ಅದರೆಲ್ಲ ಎಷ್ಟು ಮಟ್ಟಿಗೆ ಬಂತು ಅಂತ. ಅದಾದ್ಮೇಲೆ ನಾವೆಲ್ಲ ಇಂಡೋರ್ ಮೀಟಿಂಗ್ ಕರೆದ್ವಿ. ನಾವು ಆ ಇಂಡೋರ್ ಮೀಟಿಂಗ್ ಅಲ್ಲಿ ಕರೆದಿದ್ದು ಏನು ಗಲಾಟೆ ಮಾಡೋದು ಒಬ್ರಿಗೊಬ್ರು. ನಾವು ಹೇಳಿದ್ವಿ ಆಯ್ತು ಒಂದು ಯಾವ್ದಾದ್ರು ಒಂದು ರೂಮ್ಗೆ ಹಾಕ್ಬಿಡೋಣ, ಇವ್ರನ್ನ ಯಾರು ಹೊರಗಡೆ ಬರ್ತಾರೆ ಅವ್ರ ಜೊತೆ ಡೀಲ್ ಮಾಡೋಣ ಅಂತ. ಇಷ್ಟೋ ಜನನ ಇದಕ್ಕೆ ಹಾಕ್ಬಿಡೋದು, ಒಂದು ರೂಮ್ಗೆ ಗಲಾಟೆ ಮಾಡ್ಬಿಟ್ಟು ಯಾರು ಹೊರಗಡೆ ಬರ್ತಾರೆ ಅವ್ರ ಜೊತೆಗೆ. ನಮಗೂ ಸ್ಟ್ರಾಂಗ್ ಪೀಪಲ್ ಬೇಕಲ್ಲ ಪಾರ್ಟಿ ಕಟ್ಟೋದಕ್ಕೆ, ಅವ್ರ ಜೊತೆ ಡೀಲ್ ಮಾಡ್ತೀವಿ. ಒಂದು ಬಾಗಿಲು ಹಾಕ್ಬಿಟ್ರೆ ಎಲ್ಲಾರನ್ನೂ ಸುಮ್ಮನೆ ಕೂತ್ಕೊಂಡ್ರೆ ಆಮೇಲೆಲ್ಲ ಸೈಲೆಂಟ್ ಆಗಿ.
ಎರಡನೇ ಮಾತೇನೇನಂದ್ರೆ, ನೀವು ಇರೋ ಲೀಡರ್ಗಳೆಲ್ಲ 1.5 ತಿಂಗಳು ರಜಾ ಕೊಡ್ತೀವಿ, ದಯವಿಟ್ಟು ಹಾಸನ ಜಿಲ್ಲೆ ಬಿಟ್ಬಿಡಿ, ನೀವು ಇಲ್ಲಿಂದ ಹೋಗ್ಬಿಡಿ, ನೀವೆಲ್ಲ ಲೀಡರ್ಗಳು, ನಿಮ್ಗೆ ಏನ್ ಬೇಕೋ ಅದನ್ನು ವ್ಯವಸ್ಥೆ ಮಾಡ್ತೀವಿ, ಕಾರ್ಯಕರ್ತರ ಜೊತೆ ನಾವು ಎಲೆಕ್ಷನ್ ಮಾಡ್ತೀವಿ ಅಂತ ಹೇಳಿದ್ವಿ ನಾವು. ಯಾಕೆಂದ್ರೆ ನನಗೆ ಇದ್ದಿದ್ದು ಕಾರ್ಯಕರ್ತರ ಮೇಲೆ ಇದ್ದಂತ ನಂಬಿಕೆ ಲೀಡರ್ಗಳ ಮೇಲೆ ಯಾರ ಮೇಲೆ ಇರಲಿಲ್ಲ ನನಗೆ. ಗೊತ್ತಾಯ್ತಾ? ಇವರೆಲ್ಲ ಇಷ್ಟೆಲ್ಲ ಜನ ಎಲೆಕ್ಷನ್ ನಿಂತಾಗ ನೀವು ಕಾರ್ಯಕರ್ತರು ಕೆಲಸ ಮಾಡಬೇಕು, ಯಾರು MLA ಟಿಕೆಟ್ ಕೊಡ್ಲಿ ಈ ಕಾರ್ಯಕರ್ತರು ಕೆಲಸ ಮಾಡಬೇಕು. ಆದ್ರೆ ಇವ್ರು ಸೋಲ್ತಾರೋ ಗೆಲ್ತಾರೋ ಅದಾದ್ಮೇಲೆ ಕಾರ್ಯಕರ್ತರಿಗೆ ಏನಾರು ಆಗ್ಬೇಕಂದಾಗ ನಿಂತ್ಕೋಬೇಕಲ್ಲ ಇವರು. ಜಿಲ್ಲಾ ಪಂಚಾಯತ್ ಚುನಾವಣೆ ಬಂದಾಗ ಇವರೆಲ್ಲರೂ ಒಟ್ಟಾಗಿ ನಿಮ್ ಪರ ಕೆಲಸ ಮಾಡಬೇಕು, ಮಾಡಲ್ಲ. ತಾಲೂಕ್ ಪಂಚಾಯತ್ ಚುನಾವಣೆ ಬಂದಾಗ ಇವರೆಲ್ಲ ಒಟ್ಟಾಗಿ ಕೆಲಸ ಮಾಡಬೇಕು, ಮಾಡಲ್ಲ. ಕಾರ್ಯಕರ್ತರಿಗೆ ಏನ್ ಪರವಾಗಿಲ್ಲ, ನಡೀತದೆ. ಆದ್ರೆ ಇವ್ರ ಚುನಾವಣೆ ನಿಂತ ಮೊದಲು ಕಾರ್ಯಕರ್ತರೆಲ್ಲ ಒಟ್ಟಾಗಬೇಕು. ಇದ್ಯಾವ ನ್ಯಾಯ ಇದು? ಆ ಕಾರಣಕ್ಕೆ ನಾವು ಹೇಳಿದ್ವಿ, ಕಾರ್ಯಕರ್ತರು ನಿಮ್ ಜೊತೆ ನಾವು ಮಾಡ್ತೀವಿ, ನಿಮ್ ಕಟ್ಕೊಂಡು ನಾವು ಚುನಾವಣೆ ಮಾಡ್ತೀವಿ, ನೀವೆಲ್ಲ ಖಾಲಿ ಮಾಡಿ, ಬೇಡ, ನಿಮ್ಮ ಅವಶ್ಯಕತೆ ಇಲ್ಲ ಅಂತ ನಾವು ಹೇಳಿದಾಗ ಅವೆಲ್ಲ ರೂಟಿಗೆ ಬಂದ್ರು. ಪುಟ್ಟೇಗೌಡ್ರೆ ಕರೆಕ್ಟ್ ಹೇಳಿದ್ದು, ಕರೆಕ್ಟ್ ಅದನ್ನೇ, ನೀವೆಲ್ಲ ಇದ್ರಲ್ಲ ಸಾಕ್ಷಿಯಾಗಿಲ್ಲ ಇವತ್ತು, ಗೊತ್ತಾಯ್ತಾ? ಸೊ ಅಲ್ಲೇ ಹಂಗೆ ಎಲ್ಲ ಒಂದು 10 ಗ್ರೂಪು, ಇದು ಕಾಂಗ್ರೆಸ್ ಅಲ್ಲಿ 10 ಗ್ರೂಪು. ಈ ಗ್ರೂಪ್ ಇಂದ ಯಾರಿಗೂ ಅನುಕೂಲ ಆಗಲ್ಲ, ವಿರೋಧ ಪಕ್ಷಗಳಿಗೆ ಅನುಕೂಲ ಆಗುತ್ತೆ ಹೊರತು ನಮ್ಮ ಪಕ್ಷದವ್ರಿಗೆ ಅನುಕೂಲ ಆಗಲ್ಲ. ಅದರಲ್ಲಿ ನಾವು ಹೋಗಿದ್ದೀವಿ, 3-4 ದಿವಸ ಇದೆ ಚುನಾವಣೆಗೆ, ಚಾಲೆಂಜ್ ಮಾಡ್ತಾರೆ, ಓಹೋ ನಮ್ಮನ್ನು ಬಿಟ್ಟು ಚಂದ್ರಶೇಖರ್ ಚುನಾವಣೆ ಮಾಡ್ಬಿಡ್ತಾನ ಅಂತ ಎಲ್ಲ ಫೋನ್ ಅವ್ರಿಗೆ ಇವ್ರಿಗೆ ಅಧ್ಯಕ್ಷರು ಒಂದು ಮಾತು ಹೇಳಿದ್ರೆ, ನಿಂಗೆ ಹೆಂಗ್ ತಿಳಿದಾಗ ಮಾಡಿ ಹೋಗಿ ನೋಡೋಣ, ಮಾಡೋದೇ ಹೋಗಿ, ನೀನು ತಲೆ ಕೆಡ್ಸ್ಕೊಬೇಡ, ನಾನು ಇದೀನಿ ಅಂತ. ಅಧ್ಯಕ್ಷರು ಅಷ್ಟಂತೂ ಅಂದ್ರೆ ಬೇಕಾದ್ರೆ ನನಗೆ ಮಂಡ್ಯವೇನೋ ಇನ್ನೂ 4 ಜನ ತಾಕೊಂಬಂದ್ಬಿಡ್ತೀನಿ ನಾನು, ಅಷ್ಟು ತಾಕತ್ ನನಗಿದೆ. ಅಧ್ಯಕ್ಷರು ನಾನು ಹಿಂದೆ ಇದೀನಿ ಅಂದ್ರೆ ಸಾಕು, ಅದೆಂತ ಘಟ ಅದು. ಅಂಥದ್ರಲ್ಲಿ ನಾನು ಮುಂದೆ ಹೋದೆ, ಅವ್ರು ಎಲ್ಲರಿಗೂ ಹೇಳಿದೆ, ಆಯ್ತು ನೀನ್ ಮಾಡಲ್ಲ ತಾನೆ, ಇಲ್ಲೂ ಕೂತಿದ್ದಾರೆ ಅವರು, ಯಾರ್ಯಾರು ನೈಟು 12 ಗಂಟೆ ಮೇಲೆ ಮಾತಾಡ್ದಂಥವ್ರು ಗಿರಾಕಿಗಳು, ಗೊತ್ತಾಯ್ತಾ, ಸ್ವಲ್ಪ ಹಾಕೊಂಡು. ಆಯ್ತಾ, ನಾನೇನು ಕೇರ್ ಮಾಡಲಿಲ್ಲ, ನನಗೆ ಏನ್ ಬೇಕೋ ಡಿಸಿಷನ್ ತಗೊಂಡೆ, ಚುನಾವಣೆಯಲ್ಲಿ ಗೆದ್ವಿ ನಾವು. ಎಲ್ಲ ಹೇಳಂಗೆ ಬೇರೆ ಲಾಸ್ಟ್ ಡೇ ಏನೋ ಆಯ್ತು, ಅದರಿಂದ ಏನೂ ಅನುಕೂಲ ಆಗಲಿಲ್ಲ ನನಗೆ. ಅದಾಗಿದ್ದು ತುಂಬಾ ನೋವಾಯ್ತು ನಂಗೆ, ಅದ್ರ ಅವಶ್ಯಕತೆ ನಮ್ಗೆ ಇರಲಿಲ್ಲ. ನಾವು ಚುನಾವಣೆ ಮಾಡಿಬಿಟ್ಟಿದ್ವಿ. ಯಾರ್ಯಾರಿಗೆ ಅದರಲ್ಲಿ ಇನ್ವಾಲ್ವ್ಮೆಂಟ್ ಆಗಿದ್ರು ಅವ್ರಿಗೆ ಮಾತ್ರ ಗೊತ್ತು. ಆ ಚುನಾವಣೆ ಗೆದ್ದ ಮೇಲೆ ಆಗಿದ್ದು ಬೇರೆ ವಿಚಾರ, ಅದು ಇದು ಯಾರ್ಯಾರು ಅದಕ್ಕೆ ಇನ್ವಾಲ್ವ್ ಆಗಿದ್ರು, ಏನ್ ಮಾಡಿದ್ರು, ಅದೆಲ್ಲ ಬೇರೆ ವಿಚಾರ. ಇವತ್ತು ಯಾರಿಗೂ ಧೈರ್ಯವಾಗಿ ಚಂದ್ರಶೇಖರ್ ಬಂದು ಚುನಾವಣೆ ಗೆಲ್ಲಿಸಿದ್ರು ಅಂತ ಯಾರು ಹೇಳುವಂತ ಲೀಡರ್ಗಳಿಲ್ಲ ಹಾಸನದಲ್ಲಿ. ಯಾರ್ಯಾರ್ದು ಹೆಸರನ್ನ ಹೋಗಿ ಎಲ್ಲೆಲ್ಲೋ ಹೇಳ್ತಾ ಇರ್ತಾರೆ. ಅಂಥದ್ರಲ್ಲಿ ನಿಯತ್ತನ್ನೋದು ಇರಬೇಕು ಮನುಷ್ಯನಿಗೆ ಅನ್ನೋದು ಕಾರಣ ಕೇಳ್ತಾ ಇದ್ದೀನಿ. ನೀವೆಲ್ಲ ಕಾರ್ಯಕರ್ತರ ಪರ ಇವತ್ತೊಂದು ದಿವಸ ನೀವೆಲ್ಲ ನಿಂತು ಅವ್ರ ಅನುಕೂಲ ಆಗಂಗೆ ನೀವು ಕೆಲಸ ಮಾಡಬೇಕು. ಯಾಕೆಂದ್ರೆ ನಮ್ಮ ಕರ್ನಾಟಕದಲ್ಲಿ ಬಲಿಷ್ಠವಾದಂತ ನಾಯಕತ್ವ ಇದೆ. ಸಿದ್ದರಾಮಯ್ಯನಂತ ಒಂದು ದಕ್ಷ ಅಧಿಕಾರ ಕೊಡುವಂತ ಮುಖ್ಯಮಂತ್ರಿ ಇದ್ದಾರೆ. DK ಶಿವಕುಮಾರ್ ಅಂತ ಬಹಳ ಒಂದು ಸ್ಟ್ರಾಂಗ್ PCC ಪ್ರೆಸಿಡೆಂಟ್. ರೇರ್ ಕಾಂಬಿನೇಷನ್ ಇದು. ಸಿದ್ದರಾಮಯ್ಯ DK ಶಿವಕುಮಾರ್ ಅಂತ ಕಾಂಬಿನೇಷನ್ ಬರಬೇಕು ಅಂತ ಅಂದ್ರೆ ನಿಜವಾಗ್ಲೂ ನನಗೆ ಅನ್ಸುತ್ತೆ ಎಷ್ಟೋ ವರ್ಷಗಳಿಗೊಂದ್ಸರಿ ಮೋಸ್ಟ್ಲಿ ಕಾಂಬಿನೇಷನ್ ಬರೋದು ಅಂತ. ಅದರಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕತ್ವ ತುಂಬಾ ಸ್ಟ್ರಾಂಗ್ ಇದೆ. ಅಧ್ಯಕ್ಷರು ಯಾವಾಗಲೂ ಹೇಳ್ತಾ ಇರ್ತಾರೆ 28ಕ್ಕೆ ನಾವು ಮತ್ತೆ ಕಾಂಗ್ರೆಸ್ ಪಕ್ಷನ ಅಧಿಕಾರಕ್ಕೆ ನಾವು ತರ್ತೀವಿ ಅಂತ. ಅದರಲ್ಲಿ ಯಾವ ಡೌಟೂ ಇಲ್ಲ. ಅಧಿಕಾರಕ್ಕೆ ಬರೋದಕ್ಕಿಂತ ಮುಂಚೆ ಅಧ್ಯಕ್ಷ ಹೇಳಿದ್ರು, ಯಾವಾಗ ಅವರು ಅಧ್ಯಕ್ಷ ಇದನ್ನ ತಗೊಂಡ್ರು, ಜವಾಬ್ದಾರಿನ ತಗೊಂಡ್ರು, ಯಾರೂ ಕೂಡ ಅವತ್ತೊಂದು ದಿವಸ ಅಧ್ಯಕ್ಷನ ಆಗಕ್ಕೆ ರೆಡಿ ಇರಲಿಲ್ಲ. ಸಾಕಷ್ಟು ಜನ ಅವರಿಗೆ DK ಶಿವಕುಮಾರ್ ಅವರು ಹೇಳಿದ್ರು, ಸರ್ ಈಗ ತಗೊಂಬೇಡಿ, ಇನ್ನ ಬಹಳ ಟೈಮ್ ಇದೆ, 1 ವರ್ಷ ಇದೆ ಅಂತ ತಗೊಳ್ಳಿ ಅಂತ. ಅಧ್ಯಕ್ಷ ಅಂದ್ರೆ ನನಗೆ ಟೈಮ್ ಅವಶ್ಯಕತೆ ಇದೆ, ಯಾಕೆಂದ್ರೆ ಕಾರ್ಯಕರ್ತರನ್ನ ಕಟ್ಟಬೇಕು ಅಂತ ಅಂದ್ರೆ ನನಗೆ ಟೈಮ್ ಬೇಕು ಅಂತ. ಅಧ್ಯಕ್ಷ ಆದಾಗ್ಲಿಂದ ಚುನಾವಣೆ ಗೆಲ್ಲ ತನಕ ಕರೋನಾ ಇದ್ರು ಕೂಡ ಜನನ ವರ್ಕರ್ಸ್ನ ಬಿಡದಂಗೆ ಹಗಲು ರಾತ್ರಿ 24x7 ಕೆಲಸ ಮಾಡಿ ಇಡೀ ಕರ್ನಾಟಕದ ಜನನ ಮನಸ್ಸನ್ನ ಗೆದ್ದು ಇವತ್ತು ಪಾರ್ಟಿನ ಅಧಿಕಾರಕ್ಕೆ ತರಲಿಕ್ಕೆ ಕಾರಣಕರ್ತರು ಇಬ್ಬರೇ, ಅದು ಸಿದ್ದರಾಮಯ್ಯ ಮತ್ತೆ DK ಶಿವಕುಮಾರ್ ಅವರು. ಆ ಒಂದು ಪಕ್ಷನ ಅಧಿಕಾರಕ್ಕೆ ತರಲಿಕ್ಕೆ ಅಷ್ಟೊಂದೆಲ್ಲ ಕಷ್ಟಪಟ್ಟಿದ್ದಾರೆ. ಆ ಹಂತದಲ್ಲಿ ಇವತ್ತೇನಿಲ್ಲ. ನಾವು ಅಧಿಕಾರ ತಗೊಂಡಾಗ ಅಧ್ಯಕ್ಷರು PCC ಪ್ರೆಸಿಡೆಂಟ್ ಆಗಿ ಇತ್ತಲ್ಲ, ಅಂತ ಪರಿಸ್ಥಿತಿ ಇವತ್ತಿಲ್ಲ. ತುಂಬಾ ಚೆನ್ನಾಗಿದೆ. ಈಗ ಇರ್ಬೋದು 2 ವರ್ಷದಲ್ಲಿ ಸ್ವಲ್ಪ ಆಂಟಿ ಇನ್ಕಮೆನ್ಸಿ ಅದು ಇದು, ಆದ್ರೆ ಮತ್ತೆ ಈಗ ಇನ್ನ 3 ವರ್ಷ ಇರೋದ್ರಿಂದ ಪಕ್ಷ ಸಂಘಟನೆ ಸರ್ಕಾರನ ಮತ್ತೆ ಜೊತೆಲಿ ಕರ್ಕೊಂಡು ಹೋಗುವಂತ ಒಂದು ವ್ಯವಸ್ಥೆ ನಿರ್ಮಾಣ ಆಗುತ್ತೆ. ಅಧ್ಯಕ್ಷರು ಏನ್ ಹೇಳಿದ್ದಾರೆ 28ಕ್ಕೆ ನಾವು ಗೆಲ್ತೀವಿ ಅಂತ, ಶತಸಿದ್ಧ ನಾವು ಆ ಟೆನಿಕಾಸ್ಟ್ ಮತ್ತೆ ನಮ್ಮ ಕಾಂಗ್ರೆಸ್ ಸರ್ಕಾರ ಬರುತ್ತೆ. ಅದರಲ್ಲಿ 2 ಮಾತು ಬೇಡ. ಅದಕ್ಕೆ ಹಾಸನ 7 ಸೀಟಿಗೆ 7 ಸೀಟು ಗೆಲ್ಲೋ ಅಂತ ಒಂದು ಪರಿಸ್ಥಿತಿನ ನಿರ್ಮಾಣ ಮಾಡ್ಬೇಕು. MP ಸೀಟೇ ಹೊರಗೆ ಬಿಸಾಕಿದ್ದೀವಿ ಅಂತ ಅಂದ್ರೆ ಅಸೆಂಬ್ಲಿ ಸೀಟ್ ಹೊಡೆಯಕ್ಕಾಗೋದಿಲ್ವಾ? ಸಾಧ್ಯತೆ ಇದೆ. ಯಾಕೆಂದ್ರೆ DK ಶಿವಕುಮಾರ ಪ್ರಭಾವ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಆ ಜಿಲ್ಲೆನಲ್ಲಿ ಹೆಚ್ಚಿಗೆ ಇರೋದ್ರಿಂದ ಅವ್ರನ್ನ ಸರಿಯಾಗಿ ಸದುಪಯೋಗ ಪಡಿಸ್ಕೊಂಡು ಮಾಡೋದಕ್ಕೆ ನೀವು ಯಾರ್ಯಾರು ಸ್ಟೇಜ್ ಮೇಲೆ ಇದ್ದೀರಿ, ನೀವೆಲ್ಲ ಸ್ವಲ್ಪ ಸ್ವಾಮಿನಿಷ್ಠೆ ಬಿಟ್ಟು ಪಕ್ಷ ನಿಷ್ಠೆ ಇಟ್ಕೊಳ್ಳಿ. ಬಹಳ ಸ್ವಾಮಿನಿಷ್ಠೆ, ಬಹಳ ಅದನ್ನ ಬಿಟ್ಟು
ನೀವು ಸ್ವಲ್ಪ ಪಕ್ಷಕ್ಕೆ ನಿಷ್ಠೆದಿ ನಾವು ಅಬ್ಸರ್ವ್ ಮಾಡ್ತಾ ಇರ್ತೀವಿ. ನಾನು ಈಗ ತಾನೇ ಮಾಡಿದ್ದಾರೆ ಕಾರ್ಯಾಧ್ಯಕ್ಷರಾಗಿ, ಅಟ್ಲೀಸ್ಟ್ ಇನ್ನೊಂದು 2-3 ವರ್ಷ ಇರ್ತೀವಿ ನಾವು ಚುನಾವಣೆ ಬರೋ ತನಕ. ಸ್ವಲ್ಪ ಅದರಿಂದ ನಾವು ಅಬ್ಸರ್ವ್ ಮಾಡ್ತಾ ಇರ್ತೀವಿ ಅದನ್ನೆಲ್ಲ. ಆ ಕಾರಣಕ್ಕೆ ದಯವಿಟ್ಟು ಕಾರ್ಯಕರ್ತರ ಪರ ನಿಲ್ಲಬೇಕು ನೀವೆಲ್ಲ. ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತ್ ಚುನಾವಣೆಯಲ್ಲಿ ಆ ಟೆನಿಕಾಸ್ಟ್ ನಮ್ಮ ಕಾರ್ಯಕರ್ತರನ್ನ ಗೆಲ್ಲಿಸ್ಬೇಕು, ಅವ್ರಿಗೂ ಅಧಿಕಾರ ಸಿಗ್ಬೇಕು, ಅವಾಗ ಮಾತ್ರ ಇದು ಸಾಧ್ಯ. ಅದರಿಂದ ಇವಾಗೆಲ್ಲ ಸೇರ್ತಾ ಇರೋರು ದಯವಿಟ್ಟು ನಿಮಗೆ ನಾನು ಬಹಳ ಇದನ್ನ ಸ್ವಾಗತನ ಕೋರ್ತೀನಿ. ಯಾಕೆಂತಂದ್ರೆ ಕಾಂಗ್ರೆಸ್ ಪಕ್ಷ ಜಾತ್ಯತೀತವಾಗಿ, ನಿಮ್ಗೆ ಗೊತ್ತಿದೆ ಈಗೆಲ್ಲ ಬ್ರಾಕೆಟ್ ಇಂದ ತೆಗಿಬೇಕು ಅವರು ಪಕ್ಷದವರು ಅದನ್ನ ಜಾತ್ಯತೀತ ಅನ್ನೋದನ್ನ ಯಾರ ಜೊತೆ ಸೇರ್ಕೊಂಡಿದ್ದಾರೆ ಅಂತ. ಅದರಿಂದ ನಿಮ್ಮನ್ನ ಬಹಳ ಗೌರವದಿಂದ ನಾವು ಕಾಣೋದಕ್ಕೆ ಪ್ರಯತ್ನ ಪಡ್ತೀವಿ. ನಿಮ್ಮ ಏನು ಆಗು ಹೋಗುಗಳಿದೆ ಅದನ್ನ ಬನ್ನಿ, ಅಧ್ಯಕ್ಷರು ಇರ್ತಾರೆ, ಕುತ್ಕೊಂಡು ಡಿಸ್ಕಸ್ ಮಾಡಿ ನಿಮ್ಗೆ ಯಾವುದೇ ರೀತಿಯಲ್ಲಿ ಅನ್ಯಾಯ ಆಗ್ದಂಗೆ ಬೇಜಾರಾಗ್ದಂಗೆ ರೀತಿಯಲ್ಲಿ ನಮ್ಮ ಕಾರ್ಯಕರ್ತರು ಕೂಡ ಅವ್ರ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಒಟ್ಟಾಗಿ ಹೋಗೋಣ. ಇದರಲ್ಲಿ ಯಾವುದು ಭಿನ್ನಾಭಿಪ್ರಾಯಗಳಿಲ್ಲ. ನೀವೇನು MLA ಕೇಳಲ್ಲ ಅಥವಾ MP ಕೇಳಲ್ಲ, ಯಾಕೆ ತಲೆ ಕೆಡಿಸ್ಕೋಬೇಕು? ಅದರಿಂದ ಯಾವುದೋ ಸಣ್ಣ ಪುಟ್ಟ ಇದ್ರದ್ದು ಸಮುದ್ರ ಇದ್ದಂಗೆ ಕಾಂಗ್ರೆಸ್ ಪಕ್ಷ. ಅಧ್ಯಕ್ಷರು ಹೇಳ್ತಾ ಇರ್ತಾರೆ, ಯಾರು ಏನ್ ಕೇಳ್ತಾರೆ ಅವ್ರಿಗೆಲ್ಲ ಒಂದು ಪೋಸ್ಟ್ ಕೊಡ್ರಿ ಅಂತ ಇರ್ತಾರೆ. ಅದರಿಂದ ಏನು ಸಂಬಳ ಕೊಡ್ತೀವ ನಾವು? ಏನೂ ಇಲ್ಲ. ಆ ಕಾರಣಕ್ಕೆ ಎಲ್ಲಾರನ್ನೂ ಜೊತೆಲಿ ಕರ್ಕೊಂಡು ಹೋಗುವಂತ ಕೆಲಸ ಮಾಡೋಣ. ಹಾಸನ ಜಿಲ್ಲೆನಲ್ಲಿ ಮುಂದಿನ ದಿನಗಳಲ್ಲಿ 7ಕ್ಕೆ 7 ಸೀಟು ಗೆಲ್ಲೋದಕ್ಕೆ ಏನ್ ಬೇಕೋ ವ್ಯವಸ್ಥೆ ಮಾಡೋಣ. ಇವಾಗ ಚನ್ನರಾಯಪಟ್ಟಣ ಗೆಲ್ಲೋದಕ್ಕೆ ಪಾಪ ಪುಟ್ಟೇಗೌಡರು ನನಗೆ ಪದೇ ಪದೇ ಫೋನ್ ಮಾಡಿ ಹೇಳ್ತಾ ಇರೋರು, ಹಿಂಗ್ ಮಾಡ್ಬೇಕು ಚಂದ್ರಣ್ಣ, ಹಂಗ್ ಮಾಡ್ಬೇಕು ಚಂದ್ರಣ್ಣ. ನಾನು ಯಾವಾಗ್ಲೂ ಅವ್ರ ಸಜೆಷನ್ಸ್ ನಾನು ಕೇಳ್ತಾ ಇರ್ತೀನಿ, ಯಾಕೆಂದ್ರೆ ಅವರೆಲ್ಲ ಹಳೆ ರಾಜಕಾರಣಿಗಳು. ಅದರಲ್ಲಿ ಚನ್ನರಾಯಪಟ್ಟಣದಲ್ಲಿ ಅಂತಲ್ಲ, ಎಲ್ಲಾ ಕಡೆನೂ ಕೆಲವೆಲ್ಲ ನಾವು ಎಲ್ಲ ಡಿಸ್ಕಸ್ ಮಾಡ್ತಾ ಇರ್ತೀವಿ ಅವಾಗ. ಅದರಿಂದ ನಮ್ಮ MP ಎಲೆಕ್ಷನ್ ಮಾತ್ರ ನಾನು ಅದಕ್ಕೆ ಜವಾಬ್ದಾರಿ ಕೊಟ್ಟಿದ್ರು ಹೊರತು ನಾನು ಅಲ್ಲಿ ಇನ್ಚಾರ್ಜ್ ಅಲ್ಲ. ಆ ಕಾರಣಕ್ಕೆ ಅದನ್ನ ನಾವು ಬಹಳ ಇದಾಗಿ ನಾವು ಸಕ್ಸಸ್ಫುಲ್ ಆಗಿ ಗೆದ್ದು ಬಂದಿದ್ದೀವಿ. ಮತ್ತೆ ಹಾಸನ ಜಿಲ್ಲೆ ವಿಚಾರಕ್ಕೆ ಬಂದಂತ ಸಂದರ್ಭದಲ್ಲಿ ನಮ್ಮ ಒಂದು ಸಹಕಾರ ಯಾವಾಗಲೂ ನಿಮಗೆ ಇರುತ್ತೆ, ಕಾರ್ಯಕರ್ತರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಅಂತ ಹೇಳ್ದ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್.